1970 2 ರೂಪಾಯಿ ರೋಡಿಗೆ ಕೊಟ್ರೆ ಕೂಲಿ. ರೈತರು 8 ಹೆಣ್ಮಕ್ಳಿಗೆ 1 ರೂಪಾಯಿ ಗಂಡು ಮಕ್ಕಳಿಗೆ. ಜೋಳ ಹೆಣ್ಮಕ್ಳಿಗೆ ಜೋಳ, ಗಂಡು ಮಕ್ಕಳಿಗೆ ಜೋಳ. ಮಾತ್ರ ನಾವು ಗಳೆ ಹೊಡೆದ್ರೆ ಸೇರ್ ಜೋಳ ಇತ್ತು. ಅದ ಸೇರ್ ಜೋಳಗ ಬದುಕ ರೈತ. ಈಗ 400-500 ದುಡಿದ್ರು ಅವ್ರಿಗೆ ಏನಿಲ್ಲ ಸುಖ. 20 ವರ್ಷದಾಗ ಎಕರೆಗೆ 40 ಚೀಲ ಬರೋದು 10-15 ಚೀಲ ಬರುತ್ತೆ. ಎಷ್ಟು ಒಳ್ಳೆ ಇರುತ್ತೆ ಅಷ್ಟು ಕೆಟ್ಟಲ್ಲೇ ಇರುತ್ತೆ. ಕೊರ್ಜಿ ಪಲ್ಯ, ತಿರ್ಸಾಲಿ ಪಲ್ಯ. ಅವಾಗ ಕೊರ್ಜಿ ಪಲ್ಯ, ತಿರ್ಸಾಲಿ ಅಂದ್ರೆ ಕೆಂಪಳ ಸುಡೋದ್ರಾಗ. ಕೊರ್ಜಿ ತಿರ್ಸಾಲಿ ಅಂದ್ರೆ ಇನ್ನೊಬ್ಬ ಡಾಕ್ಟರ್ ಇದ್ರು ಕುಷ್ಟಿಗೆ, ಸರ್ಕಾರಿ ಡಾಕ್ಟರ್. ಕೊರ್ಜಿ ಪಲ್ಯ ಹರ್ಕಮ್ಮ ಅಂತ ಹೇಳ್ತಿದ್ರು. ಈಗ ನಮ್ಮ ಮಕ್ಕಳು ನೌಕರಿ ಇಲ್ಲ, ಹೆಣ್ಮಕ್ಳು ಕೊಡ್ಬೇಕಾದ್ರೆ ನೌಕರಿ ಕೇಳ್ತೀವಿ. ಹಿಂಗಾಗಿ ದಯವಿಟ್ಟು ಎಲ್ಲರೂ ರೈತರು, ರೈತರ ಮಕ್ಕಳು ರೈತರು ಕೊಡ್ರಿ. ಆಮೇಲೆ ಅನ್ನ ಸ್ವಲ್ಪ ಬೆಳೆಗೆ ಅನುಕೂಲ ಆಗುತ್ತೆ. ಇಲ್ಲಕಂದ್ರೆ ಆಗಲ್ಲ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಪುಟಗಮರಿ ಗ್ರಾಮದಲ್ಲಿದ್ದೀನಿ. ಕಳೆದ ಸಾರಿ ನೀವು ಒಂದು ಎಪಿಸೋಡನ್ನು ನೋಡಿದ್ರಿ, ಹಳ್ಳಿ ಜೀವನ ಹೇಗಿರುತ್ತೆ ಅಂತಕ್ಕಂಥ ಒಂದು ಎಪಿಸೋಡನ್ನು ಮಾಡಿದ್ದೆ. ಆ ಒಂದು ವಿಡಿಯೋ ತುಂಬ ಚೆನ್ನಾಗಿ ಓಡಿತ್ತು. ಓಡಲಿಕ್ಕೆ ಕಾರಣಕರ್ತರು ತಾವುಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಭಾಳಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಆ ಒಂದು ವಿಡಿಯೋನು ಕೂಡ ನನಗೆ ಕಾರಣ ಆಯಿತು. ಯಾಕಂದರೆ ಅಜ್ಜಿಯ ಮಾತುಗಳು ಕೂಡ ಹಾಗೆ ಇದ್ವು. ಅವರು ಕುರ್ನಾಳಿಂದ ಬಂದಂಥ ಅಜ್ಜಿ ಒಂದು ದಿವಸ ಇಲ್ಲಿ ಶೇಂಗಾವನ್ನು ಕಿತ್ಲಿಕ್ಕೆ ಬಂದಿದ್ರು. ಆವಾಗ ಆ ಅಜ್ಜಿಯನ್ನು ಮಾತನಾಡಿಸಿದಾಗ ಬಹಳಷ್ಟು ಗ್ರಾಮೀಣ ಭಾಷೆಯಲ್ಲಿ, ಒಂದು ಗ್ರಾಂಥಿಕ ಭಾಷೆಯಲ್ಲಿ, ಗ್ರಾಮೀಣ ಭಾಷೆಯಲ್ಲಿ ಮಾತನಾಡಿ ನಮ್ಮನ್ನೆಲ್ಲರನ್ನು ಮನೋರಂಜನೆಗೊಳಿಸಿದ್ರು. ಬನ್ನಿ, ನೇರವಾಗಿ ಅಜ್ಜಿ ಅಲ್ಲಿ ಕೂತಿದ್ದಾರೆ. ಅಜ್ಜಿಯನ್ನು ಮಾತಾಡಿಸಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ಬನ್ನಿ, ನೇರವಾಗಿ ಅಜ್ಜಿನ ಮಾತಾಡ್ಸೋಣ. ಇನ್ನೊಂದಷ್ಟು ಹಳ್ಳಿಯ ಬದುಕು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಶೇಂಗಾ ರಾಶಿಯನ್ನು ಮಾಡ್ತಾ ಇದ್ದಾರೆ. ಕಳೆದ ಸಾರಿ ಶೇಂಗಾ ಕಿತ್ತಿದ್ರು, ಈ ಸಾರಿ ಶೇಂಗಾ ರಾಶಿ ಮಾಡೋದು ತೋರ್ಸಕತ್ತೀನಿ. ನಮಸ್ಕಾರ ಯಜಮಾನ್ರೆ, ಆರಾಮದಿರಿ? ಆರಾಮದಿರಿ. ನಿಮ್ ಪರಿಚಯ ಮಾಡ್ಕೊಡ್ರಿ ನಮ್ಗೊಂದು ಸ್ವಲ್ಪ. ನಾವು ಕಲ್ಯಾಣಪ್ಪ ಕಲ್ಲೊಡ್ಡಿ, ಸಾಕಿನ ಕುಟುಂಬರಿ, ತಾಲೂಕು ಯಲಬುರ್ಗಾ, ಕೊಪ್ಪಳ. ಎದ್ದು ಇವತ್ತು ಏನ್ ಮಾಡಕತ್ತೀರಿ? ಇವತ್ತು ಸಿಂಗ ರಾಶಿ ಮಾಡಕತ್ತೀವಿ. ಸಿಂಗ ರಾಶಿ ಲೇಬರ್ ಬಂದವ. 16 ಮಂದಿ ಬಂದಾರ. 16 ಮಂದಿ ಬಂದಾರ. ಹ್ಞೂನ್ರಿ. ತೆನಿ ಮುರಿಯಾಕತ್ಯಾರ. ಹ್ಞೂನ್ರಿ. ಸಿಂಗ ರಾಶಿ ಮಾಡಕತ್ಯಾರ. ಏನ್ ರೇಟ್ ಇಲ್ಲ, ಏನೂ ಇಲ್ಲ. ರೇಟ್ ಎಲ್ಲೈತೆ? ರೈತರ ಮಾಲ್ ಬಂದಾಗ ಏನು ರೇಟ ಸಿಗಲ್ಲ ನಮಗೆ. ಎಲ್ಲರೂ ನೀವು ಕಾಳಜಿ ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು. ನಾವು ರೈತರೆಲ್ಲ ಹೋದಾಗ ಸಡನ್ಲಿ ಹೇಳ್ಬಿಡ್ತ 1000ರಿಂದ 6000ರಿಂದ 11,000 ಇತ್ತು. ಈಗ 6,000 7,000 ಮಾತು ಸಿಂಗ ರೇಟ್. ಅರ್ಧಕ್ಕೆ ಡೌನ್ ಆಯ್ತು ನೋಡ್ರಿ. ಭಾಳ ಡೌನ್ ಆತ್ರಿ. ಎಲ್ಲ ರೈತರ ಬೆಳೆದಂತೆ ತಿನ್ನೋದು, ಬಟ್ ರೈತರಿಗೆ ಇದಿಲ್ಲ. ಅಪ್ಪ ರೈತ ಏನ್ ಹೇಳ್ತಾರ, ರೈತ ಹೋಗ್ತಾರೆ ದೇಶ ಬೆಕ್ಕುವುದು ಅರಂದಾಗ ದೇಶ ಒಕ್ಕಲಿಗೆ ಏನು ಸಹಕಾರ ಕೊಡಲಿಲ್ಲ ಅಂದ್ರೆ ರೈತ ಹೆಂಗೆ ಬೆಳಿತಾನೆ? ಯಾಕೆ ಕೊಡೋಕಪ್ಪ ಹೆಣ್ಮಕ್ಳಿಗೆ? ಇದು ಪುಷ್ಟಿ ಬಸ್ ಅದೆಲ್ಲ ರೈತರಿಗೆ ಗೊಬ್ಬರ ಕೊಟ್ಟಿದ್ರೆ ಇವತ್ತು 100 ಚೀಲ ಬೆಳೆ 200 ಚೀಲ ಬೆಳಿತಿತ್ತು ರೈತ. ಅದೆಲ್ಲ ವಿಚಾರ ಮಾಡಲ್ಲ ರೈತರು. ಇವ್ರು ಸರ್ಕಾರ ಗೌರ್ಮೆಂಟ್ ಹಂಗೈತೆ. ನೋಡಿ, ಎಲ್ಲರೂ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ರಿ. ಇವತ್ತು ನಾಳೆ ಇನ್ನೂ 10 ವರ್ಷ ಆದ್ರೆ ತಿನ್ನಕ್ಕೆ ಅಭಾವ ಆಗುತ್ತೆ, ಕೂಲಿಗೆ ಅನ್ನಕ್ಕೆ ಅಭಾವ ಆಗುತ್ತೆ. ನೋಡ್ರಿ, ಸ್ವಲ್ಪ ಎಲ್ಲರೂ ನೋಡಿ, ಎಲ್ಲರೂ ಸ್ವಲ್ಪ ರೈತರಿಗೆ ಹೆಲ್ಪ್ ಮಾಡೋಂತ ನಾವು ಕೇಳ್ಕೊಳ್ತೀವಿ. ಹಬ್ಬ ಇವತ್ತಿನ ದಿವಸ ಈಗ ಸರ್ಕಾರ ಇದು ಬಸ್ ಫ್ರೀ ಅಂತ ಮಾಡೈತೆ ಹೆಣ್ಮಕ್ಳಿಗೆ. ಆಮೇಲೆ 2,000 ರೂಪಾಯಿ ಕೊಡುತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಏನು ಮಾಡ್ತಾರೆ ಹೆಣ್ಮಕ್ಳು ತಗೊಂಡು ಮತ್ತೆ ಬದುಕು ಬಾಳ ಬಿಟ್ಟು ಮತ್ತೆ ಹೊರ ಬಿಟ್ಟು ಅಡ್ಡಾಡಕ್ಕೆ ಹೋಗ ನೋಡುವ. ಇದು ಆಧಾರ್ ಕಾರ್ಡ್ ಎದೆಗಿಟ್ಕೊಂಡ, ಆಧಾರ್ ಕಾರ್ಡ್ ಎದೆಗಿಟ್ಕೊಂಡ ಹೇಳ್ಬೇಕಲ್ಲ. ಅವು ಬಸ್ 60 ಮಂದಿ ಹಾಕೋ 100 ಮಂದಿ ಹಾಕ್ತಾರೆ. ಅವು ಚಟ್ಕಟ್ಟು ಅಲ್ಲಿ ಇರ್ತಾವ ಬಸ್. ಬಸ್ ಅದು 60 ಮಂದಿ ಹಾಕಲ್ಲ 120. ಇದೇನ ಪುಷಾಟ ಗಂಡ ಒಟ್ಟು ಮೌಂಡ, ಪುಷಾಟ ಗಂಡ ವಾಟಿ ತುಂಬ ಉಂಡ. ಏನಿಲ್ಲ, ಒಟ್ಟು ರೈತ ಮುಗ್ಲಾಗಲ್ಲ. ರೈತಿಗೆ ಏನಿಲ್ಲ, ರೈತಿಗೆ ಹೇಳ್ತಪ್ಪ ಲಾಭ. ಇಷ್ಟೆಲ್ಲ ನೋಡಿ, ಈಗ ಒಂದು 30,000 ಕೂಲಿ ಆಗುತ್ತೆ. ಇದು ಎಷ್ಟು ಎಕರೆ ಇದ್ರಿ ಅಜ್ಜಾರ? ಇದು ಒಂದು 3.5 ಎಕರೆ. 3.5 ಎಕರೆ. ಇದನ್ನ ಹೆಂಗ್ ಬಿಡಿಸಿದ್ರಿ ಶೇಂಗಾ? ಹೆಂಗ ಕಿತ್ತಾಗ ಮನುಷ್ಯರು ಕಿತ್ತಬೇಕು. ಮನುಷ್ಯರು ಕಿತ್ತಿದ್ರ? ಮಿಷನ್ ಹಾಕಿ ಮಷಿನ್ ಹಾಕ್ಸ್ಬಿಟ್ರ? ಯಾಕ ಮನುಷ್ಯರು ಅರಿತಿದ್ರಲ್ಲ ಅವಾಗ? ಅಲ್ಲ, ಲೇಬರ್ ಇಲ್ಲ ಅಲ್ಲಿಗೆ. ಲೇಬರ್ ಒಂದು ಭಾಳ ಇದೆ.
ಬಹಳ ಕಷ್ಟ. ಈಗ ರೈತರು ಏನು ಮಾಡಲ್ಲ, ಲೇಬರ್ ಹೇಳ್ದೆ ಕೇಳ್ಬೇಕು ನಾವು ರೈತರು. ಲೇಬರ್ ಹೇಳ್ದಂಗ ನಾವ್ ಹೇಳ್ದಾಗ ಲೇಬರ್ ಕೇಳ್ತಾರೆ ಅವ್ರು, ರೈತರು ಹೇಳ್ದಾಗ. ಈಗ ಲೇಬರ್ ಹೇಳ್ದಾಗ ನಾವ್ ಕೇಳ್ಬೇಕು. ಈ ಪರಿಸ್ಥಿತಿ ಈಗ 10 ವರ್ಷ ಹೋದ್ರ ಯಾರು ದುಡ್ಡು ಈ ಕೋಲಿ ದುಡಿತೈತೆ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ. ಮುಂದ್ರ ಕೋಲಿ ಎಲ್ಲರೂ ಗೌರ್ಮೆಂಟ್ ಶಾಲೆ ಕಲಿ ಎಲ್ಲರೂ ಶಾಲೆ ಕಲಿತಾನೆ, ತಿನ್ನಕ್ಕೆ ಏನ್ ಮಾಡ್ತೀವಿ? ಒಳ್ಳೆ ದುಡಿಯೋದು ಯಾರು ಅವ್ರ? ನಮ್ ಕೋಲೆ ಈಗ ಆಟ ಮುಂದ ಕೋಲೆ ಲಾಸ್ಟ್ ಅಂತೇಳಿ ಎಲ್ಲ ಹೊಲ ಬೀಳ್ತಾವ. ಅಲ್ಲಪ್ಪ ಈಗ ರೇಟ್ ಬಂದ್ ಬೆಳಗ ಕೂಲಿ ಕೊಡ್ಬೇಕು ಅಂದ್ರೆ ಏನ್ ಬೀಳುತ್ತೆ? ದಿನ 100 ರೂಪಾಯಿ ಕೂಲಿ ಬೀಳ್ತಾವ ರೈತರಿಗೆ. ಇವ್ರಿಗೆ ಎಷ್ಟು ಕೂಲಿ ರೀ ಹಂಗಾರ? ಇವತ್ತ ಈಗ ಒಬ್ಬರಿಗೆ ಕೂಲಿ ಏನ್ ಬೀಳತ್ರಿ? 300 ರೂಪಾಯಿ ಬೀಳ್ತಾವ್ರಿ. 300 ರೂಪಾಯಿ. ಗಂಡಾಳಿಗ್ರಿ? ಗಂಡಾಳಿಗೆ 400 ಬೀಳ್ತಾರೆ. ಒಬ್ಬರಿಗೆ ಈಗ 300-400 ರೂಪಾಯಿ ಕೊಟ್ಟು ಕೆಲಸ ಮಾಡ್ಸಿದ್ರೆ ಹೆಂಗ್ ಬರ್ತಪ್ಪ? ಮಾಲು ಇದೆ ಇಲ್ಲ ನಮ್ಮ ಮಾಲು ಲಾಭ ಲಾಭ ಕಾಣಗಲ್ಲ. ಅಲ್ಲೇ ಕಾಣ್ತೀವಿ ಲಾಭ. 12,000 ಇಂದ 6,000 ಆಗೈತೆ ಹಿಂಗ ಲಾಸ್. ಮತ್ತೆ ಅದಕ್ಕೆ 10,000 ಗೊಬ್ಬರ, 11,000 ಬೀಜ ಒಂದ್ ಕ್ವಿಂಟಲ್ಗೆ. ಅದಕ್ಕೆ 2 ಚೀಲ ಗೊಬ್ಬರ ಬೇಕು. 14, 15, 3,000 ರೂಪಾಯಿ. 3,000 ಗೊಬ್ಬರ. ಮತ್ತೆ ಕಳೆವು, ಎಣ್ಣೆ ಹೊಡಿಬೇಕು, ನೀರು ಕಟ್ಬೇಕು. ಏನ್ ಆಮೇಲೆ ಒಳ್ಳೆ ಕಿತ್ಸಕ್ಕ ಕೂಲಿ, ಹರಿಯಕ್ಕೂ ಕೂಲಿ, ಮಷೀನಿಗೂ ಕೂಲಿ. ಹಿಂಗಾಗಿ ರೈತ ಏನು ಒಳ್ಳೆಯಂತೀರಿ? ಏನೋ ಒಳ್ಳೆಗಲ್ಲ. ಮತ್ತೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಈಗ ಈ ರೀತಿ ಸರ್ಕಾರನ ಮಾಡಿಟ್ಟತಿ ಇದು ಎಲ್ಲಾ ವ್ಯವಸ್ಥೆ, ಸರ್ಕಾರ ಮಾಡಿಟ್ಟ ಎಲ್ಲ ಉಚಿತ ಅಂತ ಹೇಳಿ ಕೊಡ್ತಾರ. ರೈತನಿಗೆ ಏನು ಉಚಿತ ಅಂತ ಕೊಟ್ಟಿಲ್ಲ ದಿವಸ. ಇಡೀ ಜಗತ್ತಿಗೆ ಅನ್ನ ಹಾಕ್ತಾರೆ. ಸಬ್ಸಿಡಿ ಅನ್ನ ಕೊಡು, ಇಲ್ಲ ಗೊಬ್ಬರ ಕೊಡ್ಬೇಕಾಯ್ತು. ಇವತ್ತು 5 ಚೀಲ ಹಾಕ 10 ಚೀಲ ಹಾಕ್ತಾರೆ. ಈಗ ಗೊಬ್ಬರ ಹಾಕಿದ್ರೆ ಬೆಳೆದೆ. ಈ ಕಾಲದಾಗ ಇಲ್ಲಿ ಬೆಳೆಗಿಲ್ಲ. ನಾವು ಗೊಬ್ಬರ ಹಾಕೋದಂದ್ರೆ ಆ ಸೇರ್ ಕಾಳ ಆಗಲ್ಲ. ಗೊಬ್ಬರ ಹಾಕ್ಬೇಕು, ಬಿಡೋಡಿಲ್ಲ. ಗೊಬ್ಬರ ಹಾಕ್ಬೇಡ ಅಂತಾರೆ. ಈಗ ಬಂದ್ಬಿಡ್ತಾರ ಮುಖಂಬಿಟ್ವಿ. ಈಗ ಅದಕ್ಕೆ ಆದಿನ ಆಗ್ಬಿಟ್ವಿ. ಹಾಕಲ್ಲ ಅಂದ್ರೆ ಬೆಳೆಗೆ ಮನವರಿಕೆ ಆಗ್ಬಿಡ್ತೀವಿ. ಈಗ ರೈತರಿಗೆ ಗೊಬ್ಬರ ಹಾಕಿಲ್ಲ ಅಂದ್ರೆ ಬೀಜ ನಂಗದವ ಏನ್ ಮಾಡ್ತೀವಿ? ಈಗ ಮೊದಲೆಲ್ಲ ಬೀಜ ಜವಾರಿ ಬೀಜ ಇದ್ದು ಬಿಡ್ರಿ. ಅವಾಗ ಮತ್ತೆ ಗೊಬ್ಬರ ಇದ್ದಿಲ್ಲ, ಏನಿದ್ದಿಲ್ಲ. 10-20 ಚೀಲ ಬೆಳಿಬೇಕು. ದೊಡ್ಡ ರೈತ ಅವ್ರು ದೊಡ್ಡ ರೈತ 8-10, 4 ಇದ್ದಾವ, ಬೆಳೆದಿದ್ದು 20 ಚೀಲ. ಈಗ ಮಾಮೂಲಿ ಬೆಳಿತಾರ ಬಿಡ್ರಿ, 100 ಚೀಲ ಹಾಕವ. ಆ ಗೊಬ್ಬರ ಬಂದಾಗ ಆಗಾಕತ್ತಾಗಿದೆ. ಸರ್ಕಾರ ಬಂದಾಗ ಬೆಳಿತೀವಿ. ಈಗ ತಿನ್ನೋಕೆ ಉಳಿದಿಲ್ಲ ಅವಾಗ. ಆ ಗೊಬ್ಬರ ಸುಳ್ಳ ಬೀಜ ಇದ್ದಾಗ. ಈಗ ನೋಡಿ ಬೆಳಿತೀವಿ, ಆದ್ರೆ ಲಾಭ ಇಲ್ಲ. ಲುಕ್ಷನ್ ಐತೆ. ಅವಾಗ ಏನಿತ್ತು? ಇಡೀ ಅಂದಾಗ ಕೌಂಡಿಗಿತ್ತು. ಇಡೀ ಬೀಜ ಕೌಡಿಗೆ ಬೆಳೆದಿದ್ವಿ. ಈಗ ಇಡೀ ಬಿದ್ದು ಕೌಂಡಿಗೆ ಸಾಲ ತಗೊಳ ಗದ್ದೆ ಇದ್ದು ನಾವು. ಒಳ್ಳೆ ಲಾಸ್ ಐತೆ. ಉಲ್ಟಾಗೈತೆ ಕಾಲ. ಏನ್ ನೋಡಿ ನಿಮ್ ಕಾಲದಾಗ ಅವಾಗ ಕೂಲಿ ಎಷ್ಟು ಕೊಡ್ತಿದ್ರಿ ನೀವು? ಅವಾಗಲ್ರಿ ರೂಪಾಯಿ 2 ರೂಪಾಯಿ. ಅದು 1970 2 ರೂಪಾಯಿ ರೋಡಿಗೆ ಕೊಟ್ರೆ ಕೂಲಿ. ರೈತರು 8 ಹೆಣ್ಮಕ್ಳಿಗೆ 1 ರೂಪಾಯಿ ಗಂಡು ಮಕ್ಳಿಗೆ ಇರ್ತಾವ. 1 ರೂಪಾಯಿ ಕೂಲಿ ನೀವು ಕೊಟ್ಟಾರ ಅವಾಗ. ಈಗ ಒಳ್ಳೆ 400 ರೊಕ್ಕಿದ್ದಿಲ್ರಿ. ಜೋಳ ಹೆಣ್ಮಕ್ಳಿಗೆ ಜೋಳ, ಗಂಡು ಮಕ್ಳಿಗೆ ಜೋಳ. ಒಟ್ಟು ಮಾತ್ರ ನಾವು ಗಳೆ ಹೊಡೆದ್ರೆ ಸೇರ್ ಜೋಳ ಇತ್ತು. ಅದ ಸೇರ್ ಜೋಳಗ ಬದುಕ್ಯಾರ ರೈತ. ಈಗ 400 ನೋಡಿದ್ರು ಅವ್ರಿಗೆ ಏನಿಲ್ಲ ಸುಖ. ಈಗ ಆಗಿಂದ ಊಟ ನೀವು ಏನು ಏನಾಯ್ತಪ್ಪ ಊಟ? ಈಗೆಲ್ಲ ಚಾಟಗಳು ಹಚ್ಚಾಗ್ಬಿಟ್ವಲ್ಲ. ಅವಾಗ ಚಾಟ ಇದ್ದಲ್ಲ. ಮುಂಜಾನೆ ಊಟಬೇಕು, ಉಣ್ಬೇಕು, ಆಹಾರ ಉಣ್ಬೇಕು. ಏನ್ ಚಾಟಗಳು ಇದ್ದಿಲ್ಲ, ಚಹಾ ಇಲ್ಲ, ಏನಿಲ್ಲ. ರೈತಕ್ಕಾಗಿ ಸಬ್ಸಿಡಿ ಕೊಟ್ರೆ, ರೈತರಿಗೆ ಏನೋ ಒಂದು ಸಾಲ ಸೌಲಭ್ಯ ಕೊಟ್ರೆ, ಕರೆಂಟ್ ಉಚಿತ, ಕರೆಂಟ್ ಉಚಿತ ಐತಿ ಬಿಡ್ರಿ. ಈಗ ಕರೆಂಟನ್ನು ಕೊಡ್ತಾರೆ. ಈಗ ಇನ್ನೊಂದು ತಾಸು ಹೆಚ್ಚು ಕೊಟ್ಟರೆ ಬೈತಾನೆ. ಈಗ ಅದು 6 ತಾಸು 7 ತಾಸು ಕೊಡ್ತಾನೆ ಕರೆಂಟು. ಒಂದು 8 ತಾಸಾರ ಕೊಟ್ಟರೆ ರೈತ ಬದುಕ್ತಾನೆ. ಅವಾಗ ಫುಲ್ ಇರಲ್ಲ ಕರೆಂಟು. ಹೊತ್ತು ಮೊದಲು ಕರೆಂಟ್ ಇರಲ್ಲ. ಬಾಯಿ ನೀರು ಬಡಿಸಿದ್ವಿ. ಎಕರೆಗೆ 40 ಚೀಲ ಬರೋಲ್ಲ ಅವಾಗ. ಈಗ 15 ಚೀಲ ಬರ್ತಾವೆ ಎಕರೆಗೆ. ಭೂಮಿ ಇದಾಗಿಬಿಟ್ಟಾವೆಲ್ಲ. ಅದು ಹೇಳ್ತೆ ಗೌರ್ಮೆಂಟ್ ಗೊಬ್ಬರ ಹಾಕ್ಬೇಡ ಅಂತಾರೆ. ಈ ಗೊಬ್ಬರ ಹಾಕಲ್ಲ ಅಂದರೆ ಬರೋದಿಲ್ಲ ಬೀಕ್. ಹೆಚ್ಚುವರಿ ಅಂದರೆ ತಿಪ್ಪಿ ಗೊಬ್ಬರ ಇಲ್ಲ ಅಲ್ಲಿಗೆ. ದನನೇ ಇಲ್ಲ. ದನ ಸಾಪಾನು ಮಾಡಲಿ ಯಾವ್ದಾರ ಬೇಕಲ್ಲ. ಅವಾಗ ಮನೆಗೆ 8 ದನ ಇರೋವು, ಆಡು ಇರೋವು, ಗುರಿ ಇರೋವು. ಎಲ್ಲರೂ ಒಂದೊಂದು ಸಣ್ಣ ಹುಡುಗರಿಗೆ ದನ ಕಾಯಕ ಅದಕ್ಕೆ ಹಚ್ಚಾರು. ಈಗ ದನ ಕಾಯಿ ಇಲ್ಲ. ಎಲ್ಲರೂ ನೀವು ಶಿಕ್ಷಣ ಆಗರಿ ಎಲ್ಲರೂ ಶಿಕ್ಷಣ ಆಗಿಬಿಟ್ರೆ ರೈತರು ಯಾರಪ್ಪ? ಎಲ್ಲರೂ ನೌಕರಿ ಮಾಡಕ್ ಹೋದ್ರ ರೈತರಾಗಾರೆ. ಅಲ್ಲ, ನೌಕರಿ ಮಾಡೋದು ಎಲ್ಲಿಗೈತೆ?
ಎಷ್ಟು ಪರ್ಸೆಂಟೇಜ್ ಕೊಡ್ಬೇಕು ಅಷ್ಟು ನೌಕರಿ ಇರುತ್ತೆ. ಇಲ್ಲಿ ಗುಡ್ಡಕ್ಕೆ ಚಳಿ ಬಂದ್ರೆ ಓದ್ತಾರೆ ಯಾರು? ಗುಡ್ಡಕ್ಕೆ ಚಳಿ ಬಾದ ಓದ್ತಾರೆ ಯಾರಪ್ಪಿಗೆ ಅವ್ರಂತಾಗ ಗುಡ್ಡಕ್ಕೆ ಚಳಿ ಬಾದಿಗೆ ಓದ್ತಿ ಎಷ್ಟಂದು ಓದ್ತಿಲ್ಲ ಅದಕ್ಕೆ ಆಗಲ್ಲ ಆಗಲ್ಲ ಎಷ್ಟು ಆಗ್ಬೋದು ಆಗಲ್ಲ ಇಲ್ಲ ಆಗಲ್ಲ. ಹಾಗಾಗಿ ಇವರು ಗೌರ್ಮೆಂಟ್ ಎಲ್ಲರೂ ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವಾಗ ಬಂದರೂ ಸ್ವಲ್ಪ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದಾಗಲ್ಲ ನಮ್ಮ ಅವ್ರಿಗೆ. ಇವತ್ತಿನ ದಿವಸ ಶಾಲಿ ಒಳಗನ ಅದು ಇದನ್ನ ಹಿಂದಿ ಸಬ್ಜೆಕ್ಟ್ ಅನ್ನೋದನ್ನ ಬೇಡ, ತೃತೀಯ ಭಾಷೆ ಬೇಡ, ಕನ್ನಡ ಇಂಗ್ಲೀಷ್ ಅಷ್ಟೇ ಇರ್ಲಿ ಅನ್ನಕತ್ತಾರ. ಅದಕ್ಕೆ ಏನ್ ಹೇಳ್ತೀರಿ? ಅಲ್ಲ, ನಮ್ಮ ಕರ್ನಾಟಕ ಕನ್ನಡ ಇದ್ರೆ ಅಡ್ಡಿಲ್ಲ ಬಿಡ್ರಿ, ಕನ್ನಡ ಇದ್ರೆ ಒಳ್ಳೇದು. ಮತ್ತೆ ನಾವ್ ಇಂಗ್ಲೀಷ್ ಮೀಡಿಯಮ್ ಆಗಿ ನಾವೇನ್ ಮಾಡೋದು? ಅಲ್ಲ, ಅಕಸ್ಮಾತ್ ಇವತ್ತಿನ ದಿವಸ ನೀವು ಅಲ್ಲ ಕಲ್ತ್ರಿ ಒಳ್ಳೇದು. ಮಕ್ಕಳು ಬೇರೆ ದೇಶಕ್ಕೆ ಹೋಗ್ತಾರಲ್ಲ, ಬೇಕಾದ್ರೆ ಕಲೀಲಿ, ಮತ್ ಬೇರೆ ಓಸರು ಆಗಲ್ರಿ, ಅವಸರ ಆಗಲ್ಲ ಅಂತೇಳಿ ಶಿಕ್ಷಣವಂತರ ಆಗ್ಲಿಲ್ಲ. ಅಟ್ಲೀಸ್ಟ್ ಒಂದು ಆಗ್ಬೇಕು. ಎಲ್ಲರೂ ಶಿಕ್ಷಣ ಅಂದ್ರೆ ಹೆಣ್ಮಕ್ಳು ಶಿಕ್ಷಣ, ಗಂಡು ಮಕ್ಕಳು ಶಿಕ್ಷಣ. ಮತ್ತೆ ಈಗ ರೈತರು ಯಾರಪ್ಪ? ಇದು ಪರಿಹಾರ ಏನ್ ಹೇಳ್ತೀರಿ ನೀವು ಹಂಗಾರ? ಅಲ್ಲ, ಈಗ ಎಲ್ಲರೂ ಹಿಂಗ ಮಾಡಿಬಿಟ್ರೆ ಪರಿಹಾರ ಅವ್ರ ಕಂಡಿಡಿಬೇಕು. ರೈತರ ಬಗ್ಗೆ ನಾವು ಹೇಳ್ತೀವಿ. ಈಗ ಕೃಷಿದ ಒಂದು ಶಿಕ್ಷಣ ಪೂರಾ SSLC ಮುಗಿದ ತಕ್ಷಣ ಇದನ್ನ ಹೇಳ್ರಿ ಬಗ್ಗೆ. SSLC ಮುಗಿದು ಅರ್ಧ ಓದೋರು ಓದ್ತಾರ ಬಿಡು, ನೌಕರ ಅವ್ರ ಪ್ರಕೃತಿ ಮ್ಯಾಗ ಹೋಗ್ಬಿಡ್ತಾರ. ಎಲ್ಲರೂ ರೈತರು ನಾವು ಹೋಗ್ಬಿಟ್ರೆ ಹೊಲ ಮಾಡಿದ ಯಾರು? ಈಗ ದನ ಕರೆ ಇಲ್ಲ, ಒಂದೊಂದು ಮನೆಗೆ 10-15 ದನ ಇರೋ ಅವಾಗ. ಈಗ 2 ಎತ್ತಿಲ್ಲ. ತಿಪ್ಪಿ ಗೊಬ್ಬರ ಹಾಕಿದ್ರೆ ಮಳೆ ಬೆಳೆಯೋದು. ಈಗ ಬರೀ ಗೊಬ್ಬರ ಹಾಕಿ 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 ಈಗ ನೋಡು, ಈಗ ಒಂದು 20 ವರ್ಷದಾಗ ಎಕರೆ 40 ಚೀಲ ಬರೋದು 10-15 ಚೀಲ ಬರುತ್ತೆ. ಗೊಬ್ಬರದಿಂದ ಅದ್ರಿಂದ ಎಷ್ಟು ಒಳ್ಳೆ ಇರುತ್ತೆ ಅಷ್ಟು ಕೆಟ್ಟಲ್ಲೇ ಇರುತ್ತೆ. ಅವ್ರು ಹೇಳಿ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದ ಆಗಿಂದಾಗ ಇಳುವರಿ ಬರಗಲ್ಲ. ಅಲ್ಲ, ಕಣ್ಣಿ ನೋಡಿದ್ರೆ ದೊಡ್ಡ ಬೀಕ್ ಬರ್ತು ಬಿಡ್ರಿ, ಕರೆ ಲಾಭ ಅಲ್ಲ. ಹಿಂಗಾಗಿ ತಿಪ್ಪಿ ಗೊಬ್ಬರ ಇಲ್ಲ, ದನ ಇಲ್ಲ, ಕರೆ ಇಲ್ಲ. ಅವಾಗ ಅವಾಗ ಟೂಟ್ರಿಗೆ ಸದ್ಯ ಒಂದು 2 ಆಕಳ ಕುರಿ ಮಾಡಿಕೊಡೋರು. ಈಗಿಲ್ಲಲ್ಲ, ಎಲ್ಲರೂ ಮಾಡೋದು ಶಿಕ್ಷಣಕ್ಕೆ ಹೋಗ್ಬಿಡೋದು, ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ಈ ಬಿಡುಗಡೆ ಇಲ್ಲಲ್ಲ. ಹಿಂಗ್ ಹೊಲ್ದಾಗ ಬಂದಿರಲ್ಲ, ಈಗ ಬಂದ ತಕ್ಷಣ ಏನೋ ಯಾವ್ದೋ ಒಂದು ಎಲಿ ತಿಂದ್ರಲ್ಲ, ಏನದ? ಏನ್ ದಿನ ಕಡೆಗೆ 2 ಎಲೆ 3 ಎಲೆ ತಿಂದ್ರೆ ಏನ್ ತಿನ್ಬೇಕ್ರಿ? ಅದು ತುಳಸಿಯಲ್ಲಿ ಅದು ಎಲ್ಲ ಆರೋಗ್ಯದವ್ರಿ. ಅವಾಗ ದರ್ವೊಂದು ತಪ್ಪಲ್ ತಿನ್ನಿಸ್ತಿದ್ವಿ. ಹುಣ್ಚಿಕ್ಕ, ಇದು ಯಾವಪ್ಪ ಕೊರ್ಜಿ ಪಲ್ಯ, ತಿರ್ಸಾಲಿ ಪಲ್ಯ. ಅವಾಗ ಕೊರ್ಜಿ ಪಲ್ಯ ತಿರ್ಸಾಪಲ್ಯ ಅಂದ್ರೆ ಕೆಂಪಳಂಸೂರ ಅದ್ರಾಗ. ಕೊರ್ಜಿ ತಿರ್ಸಾಲಿ ಅಂದ್ರೆ ಇನ್ನೊಬ್ಬ ಡಾಕ್ಟರ್ ಇದ್ರು ಕುಷ್ಟಿಗೆ, ಸರ್ಕಾರಿ ಡಾಕ್ಟರ್. ಕೊರ್ಜಿ ಪಲ್ಯ ಹರ್ಕೊಂಬ ಅಂತ ಹೇಳ್ತಿದ್ರು. ಕೊರ್ಜಿ ಪಲ್ಯ ಅದ್ರ ಕೆಂಪಳಂಶ ಜಾಸ್ತಿ ಇರ್ತಂತೆ. ತಿರ್ಸಾಲಿ ಕೊರ್ಜಿ ಐತೆ, ಅದ್ರ ಕೆಂಪಳಂಶ ಇರ್ತಂತೆ. ಹಂಗಾಗಿ ಡಾಕ್ಟರ್ ಅಂತ ಸರ್ಕಾರಿ ಡಾಕ್ಟರ್ ಇದ್ದ, ಪಟೇಲ್ ಅಂತಂದು, ಪಾಟ್ನಿ ಅಂತಂದು. ಅದು ಎಷ್ಟು ಚಿಲ್ಡ್ರ ಅಂತಂದ ಅವಾಗ. ಹಾಲಿ ಪಲ್ಯ ತಿನ್ಬೇಕು, ಹಣ್ಣಿ ಪಲ್ಯ ತಿಂದಿವಿ. ಎಷ್ಟು ರುಚಿ ಅವಾಗ ಈಗ ಸಿಗ್ತಾವನ್ರಿ ಬಾಯ ಅದು. ಅವ್ರು ಹಾಲಿ ಪಲ್ಯಕ್ಕೆ ಹುಡುಕಿ ಸಿಗ್ಲಿಕ್ಕೆ ಅದು ಹೋಗ್ಬಿಟ್ಟು ಅದು ಎತ್ತ ಓದೋದು 10 ದೇಶಕ್ಕೆ ಹೋಗ್ಬಿಡ್ತೀವಿ. ಅದು ಆಯ್ತು ಏತು ಅದು ಒಟ್ಟು ನೀರಿನ ಅಂಶ ಇತ್ತು. ಮಳೆಗಾಲ ಕಡಿಮೆ ಆಗ್ತಲ್ಲ, ಈಗ ಮಳೆಗಾಲ ಕಡಿಮೆ ಅಂತ ಹೋಗ್ಬಿಡ್ತು. ಅದು ನಿಮ್ ಕಾಲದಾಗೆಲ್ಲ ಅವಾಗ ತಾಜಾ ನೀರು ಸಿಗೋದಂತಲ್ರಿ? ತಾಜಾ ಬಾಯಿ ನೀರು ಇರಲಿ ಅಲ್ಲಿ. ಅವಾಗ ಬಾಯಿ ನೀರು ಕುಡ್ತಿದ್ವಿ. ನಮ್ಮ ಕುಟುಂಬದ ನೀರು ಅಂದ್ರೆ ಇಡೀ ಎಲ್ಲ ನಮ್ಮ ಸುತ್ತಲ ಹಳ್ಳಿಯಾಗ ಬಸ್ ಆಗಿತ್ತದು. ಅಷ್ಟು ಫೇಮಸ್. ಚಾಕಿದ್ದ ಮನುಷ್ಯ ಬಸ್ ಬರ್ತಿದ್ದಿಲ್ಲ, ಹೊಟ್ಟೆ ಹತ್ತಿದ್ದಿಲ್ಲ. ಏನಪ್ಪ ಒಂದು 2 ಉಣಿ ನೀರು ಆಡ ಇತ್ತು, ಬುಡ್ಕುಂಟಿ ಆಡ, ಜರ್ಕುಂಟಿ ಆಡ. ನಿಮ್ಮ ಪುಟುಮರಿ ನೀರು ಭಾರಿ ಅವಾಗ ಬಸ್ ಇದ್ದಿಲ್ಲ. ಅವಾಗ ಒಂದೊಂದು ಹಳ್ಳಿ ಕೈಕಾಲು ಸಣ್ಣ ಹೊಟ್ಟಿದ್ದುಮ್ಮ ನಮ್ಮ ಚಾಕಿದ್ದಾಗ. ಅವಾಗ ಅದು ಗೊತ್ತಾಗ್ಬಿಟ್ಟಿತ್ತು ಅಲ್ಲಿ ನಿಮಗೆ, ಅದು ಆ ನೀರಿನ ಪ್ರಭಾವ ಅಂತೇಳಿ. 70-80 ಕೆಜಿ ಒತ್ಕೊಂಡಿವಿ ಚೀಲನ. ಈಗ 50 ಕೆಜಿ ಹೇಳೋರು, 25 ಕೆಜಿ ಬಂದವು. ಈಗ ಮತ್ತೆ 25 ಕೆಜಿ ಪ್ಯಾಕೆಟ್. ನಿಮ್ಗೆ ಎಷ್ಟು? ಈಗ 75. ಈಗಲೂ ನೀವು ಗಟ್ಟಿ ಅದ್ರಿ? ಗಟ್ಟಿ ಮಳ್ಕಾಲ ಹೋಗಿದ್ವಿ ನಾವು. 10 ರಾಮಾಜಿ ಹೋಗ್ಬಿಟ್ವಿ. ಕಿಲೋ ಅವಾಗ 1.5 ಕ್ವಿಂಟಲ್ ಉಳ್ಳಿ ಬರ್ಬೇಕು. 1.5 ಕ್ವಿಂಟಲ್ ಆಗವು. ನಮ್ ಜೀವನದಾಗ 1 ಕ್ವಿಂಟಲ್ ಒತ್ತಿಲ್ರಿ ನಾವು. ಅಲ್ಲಿ ನಾವು ಒತ್ತಿಲ್ರಿ, ಓರೋದ ಆಗಲ್ಲ. ಅಲ್ಲ 25 ಬಂದ ಕೊಡ್ಲಿ. ಮತ್ ನಿಮ್ ಕಾಲಕ್ಕಿಂತ ಈಗ ನಿಮ್ಮ 15 ಕೆಜಿ ಹಾಕವ್ರಿ. ಪ್ಯಾಕೆಟ್ ಮಾಡೇ ಬಿಡ್ರಿ. ಯಾವ್ದು ಸಣ್ಣ ಮತ್ತೆ ಈಗ ಖುಷಿಗೆ ಹೋದ್ರೆ ಯಾರು ಪುಟುಮರಿ ಅಂತ ಕರೀತಾರ? ಏನೇನಪ್ಪ ಏನಕ್ಕೆ ಮತ್ತೆ ಕರ್ಲಾರ? ಅದು ಪುಟಗ ಮರಿ ಅದ. ಯಾಕದು ಪುಟಗ ಮರಿ ಅಂತೇಳಿ? ಈ ಹೆಂಗ ನಮ್ಗಪ್ಪ ಅಂದ್ರೆ ಅವ್ರಿಗೆ ಯಾವ್ದಾರ ಹಿಂದಕ್ಕೆ ಅವರು ಶಾಲೆ ಇರ್ತಾರ.
ಅವಾಗ ನೋಡಿ ಶಾಣೆ ಮಂದಿ ಈಗ ಅಲ್ಲಿವೆ ಊರಿಗೆ ಹೆಸರು ಎಷ್ಟು ಚಂದ ಇಟ್ಟ ಪುಟಗ ಮರಿ ಅಂತ. ಊಟಕ್ಕೆ ಮರಿ ಅಲ್ಲ ಅವ್ರು ಏನೋ ಇಟ್ಟಿದ್ರು ಅವ್ರು ಶಾಣ್ಯಾರ ಅಲ್ಲ ಅವು ಅವ್ರು ಏನು ಮಾಡ್ಯಾರ ಅದೇ ಅದೇ ಸತ್ಯ. ಅವಾಗ ಈಗ ಏನು ವಿಜ್ಞಾನ ಮಾತ ಅಜ್ಞಾನ ಆಗತ್ತೆ ಈಗ ನಿಜವಲ್ಲ. ವಿಫಲ ಬುದ್ಧಿ ವಿನಾಕಾರಣ ಅವಾಗ ಹೇಳ್ಯಾರ ವಿನಾಶ ಬುದ್ಧಿ ಅಲ್ಲ ವಿಫಲ ಬುದ್ಧಿ ವಿನಾಕಾರಣ. ನಾವ್ ಎಷ್ಟು ಬುದ್ಧಿ ಓಡಿಸ್ತೀವಿ ಹಿಂದ ಅದು ಕೆಟ್ಟದಾಗಿ ಬರ್ತೈತೆ ನಮ್ಮಿಂದ. ಕೆಟ್ಟದು ಒಳ್ಳೇದ ಇರ್ತದೆ ಬರ್ಸಾಗ ಒಳ್ಳೇದು ಮಾಡಿದ್ರೆ ಕೆಟ್ಟ ಸ್ವಲ್ಪ ಒಂದು ಇಂಚು ಇದು ಇರ್ತದೆ ನಮ್ಗೆ. ಹಿಂದ ಇರ್ತೈತೆ. ಕೆಟ್ಟದ್ದು ಮಾಡಿದ್ರೆ ಸುತ್ತಲೇ ಇರ್ತದೆ ನಮ್ಗೆ. ಅಲ್ಲೇ ಇರ್ತೈತೆ. ಅದೇ ಸುತ್ತಲೇ ಇರ್ತದೆ ನಮ್ಗೆ. ಯಾವಾಗ ಹಿಡ್ಕೊಂಡ ಇರ್ತಾನೆ ಗಬ್ಬ ಅಂತ ಕೆಟ್ಟದ್ದು ಭಾಳ ದುಷ್ಪರಿಣಾಮ ಐತ್ರಿ. ಇರ್ಬಾರ್ದು ಅಷ್ಟ. ಈಗ 4 ಬಂದಾಗ ಏನಪ್ಪ ಒಳ್ಳೇದಿರ್ಬೇಕು, ಒಳ್ಳೆ ಕೆಲಸ ಮಾಡ್ರಿ, ಕೆಟ್ಟದ್ದು ಮಾಡಬೇಡ್ರಿ. ಒಬ್ಬೊಬ್ಬರು ಅದಾರ, ಒಬ್ಬ ಬೇಡ ಬಿಟ್ರೆ ಹೊಟ್ಟೆ ಕಿತ್ತು. ಹೊಟ್ಟೆ ಕಿಚ್ಚು ಒಟ್ಟಾಗೆ. ಈಗ ಒಬ್ಬ ಬೇಕಂದ್ರೆ ಅವ್ರು ಸಪೋರ್ಟ್ ಮಾಡೋಕೆ ಗೌರ್ಮೆಂಟ್ ಆಗಲಿ ನಾವು ಊರಾಗಲಿ ಯಾರಾಗಲಿ. ಒಂದು ಹಿರಿಯರು ಹೇಳ್ಯಾರ, ಮೊದಲು ಮನೆಗೆ ಎದಿಬೇಕಂತೆ, ಮನೆಗೆದ್ದು ಮಾರಿಗೆ ಎದಿಬೇಕಂತೆ, ಮಾರಿಗೆದ್ದು ಊರಿಗೆ ಎದಿಬೇಕಂತೆ. ಮನೆಗೆದ್ದು ಮಾರ್ಗೆಲ್ಲ ನಂಗೆ ಆಗ ನಿನ್ನ ಮನೆ ಗೆದ್ದಿಲ್ಲ ಮಾರನೇ ಗೆದ್ದಪ್ಪ ಅಂತಾರೆ ಹೊರಗೆ ಜನ. ಹಂಗ ಅವಾಗ ಇರ್ತಾವ ನಾಡು ನುಡಿ ಇರ್ತಾವ. ಹಿರಿಯರು ಹೇಳಿದ್ರು, ಹಿರಿಯರು ಹೇಳೋರು ಅವಾಗ. ಹಿರಿಯರು ನದ್ದು ಮಂದಿ ಇತ್ತು ಅವಾಗ, ಬಂದೋಬಸ್ತ್ ಇತ್ತು. 4 ಮಂದಿ ಹೇಳಿದ್ರೆ ಎಲ್ಲಿ ಹೋಗಿದ್ದಿಲ್ಲ ಹೊರಗೆ. ಅಷ್ಟು ಗೌರವ ಕೇಳ್ತಿದ್ರು. ನಾವೆಲ್ಲ ಹಿಂದಕ್ಕೆ ಅಲ್ಲಿ ಹಿರಿಯರು ಹೋಗಿದ್ದಿಲ್ಲ. ಪೊಲೀಸರು ಬಂದ್ರೆ ಯಾರು ಹೋಗಿದ್ದಿಲ್ಲ. ಈಗ ಹುಡುಗರು ಪೊಲೀಸರು ಬಂದು ಕೈ ಎಂದಾಗ ಹೆಗಲ ಕೈ ಹಾಕೊಂಡು ಹೋಗ್ತಾರೆ. ಅಂಜಿಕಿಲ್ಲ ಈ ತನಕ ಏನೇನು ಅಂಜಿಕಿಲ್ರಿ. ಏನು ನಿಮ್ಮ ಮಕ್ಕಳು ಅತ್ಯಾಚಾರ ಮಾಡೋದು, ಕಡ್ಲಾಡೋದು, ಬಿಡೋದು ಅಂತ ನಂಗೆ ದಿನ ನೋಡ್ತಿಲ್ಲ ಟಿವಿಯಾಗ ಹೇಳ್ತಾರೆ. ಅಂಜಿಕೆ ಇರಲೇ ಇಲ್ಲ, ಅಂಜಿಕಿಲ್ಲ. ಈಗ ಅವಾಗ ಇಲ್ಲೇ ಕೊಪ್ಪಳಕ್ಕೆ ಹೋಗ್ಬೇಕಾರೆ ಅನ್ಸ್ತಿದ್ರು ಮಂದಿ ಕುಷ್ಟಗಿ. ಅಲ್ಲಿ ಇಲ್ಲಿ ಊರಾಕ್ ಬಂದ್ರು ಪೊಲೀಸ್ ಬಂದ್ರೆ ಹೋಗಿದ್ದಿಲ್ಲ ಅವು ಹಳ್ಳಿಯಾಗ. ಅವಾಗ ಒಬ್ಬ ಪೊಲೀಸ್ ಊರಾಕ್ ಬಂದ್ರೆ ಯಾರೋ ಹೋಗಿದ್ದಿಲ್ಲ, ಅಷ್ಟು ಅಂಜಿಕೆ ಇತ್ತಂತ. ಒಟ್ಟಿನಲ್ಲಿ ನಿಮ್ಮ ಕಾಲ ಬೆಸ್ಟ್, ನಮ್ಮ ಕಾಲ ಬೇಸ್ರಿ ಈಗ. ಅಲ್ಲ ಈಗ ಬೆಳ್ಯಾಕ ವಿಜ್ಞಾನಕ ಒಗೈತ್ರಿ ಅಂತಾರಲ್ಲ, ಅದು ಒಳ್ಳೇದೈತೆ. ಆದ್ರೆ ಹಳೆ ಕಾಲನ ಬೇಸಂತೀರಿ. ಹಳೆ ಕಾಲ ಬೇಸೈತ್ರಿ. ನೆಮ್ಮದಿ ಇತ್ತು. ನೆಮ್ಮದಿ ಸೇರ್ದ ದುಡಿವಲ್ಲ, ದುಡಿದಾಗ ಅವಾಗ ನೆಮ್ಮದಿ ಇತ್ತು, ತಾಕತ್ತಿದ್ವಿ. ಈಗೇನು ಬೇಕಪ್ಪ ದಿನ 1000 ರೂಪಾಯಿ ತಿಂತೀವಿ, ಏನು ತಿನ್ನಕ್ಕಿಲ್ಲ. ಹಾಗೇನಾಗ ಜಾ ಕಲಾಸ್. ನಾವು ಅವಾಗ ಕೆಲಸ ಮಾಡಾಗ ಟಿವಿ ಮೊಬೈಲ್ ಇದ್ದಿಲ್ಲ, ಸೈಕಲ್ ಮೋಟ್ರ್ ಇದ್ದಿಲ್ಲ. ಈಗ ದಿನ 1 ಲೀಟ್ರ್ ಬೇಕು. ದಿನ 1 ಲೀಟ್ರ್ ಬೇಕು. ಅದೇ ಅಂತಾರಲ್ಲ, ದಿವಸ ಹನಿಯನ್ನೇ ಕೂಡ್ರೆ ಅಲ್ಲ, ತೆಲಿಯೇ ಕೂಡ್ರೆ ಭಾಳ ಅಂತಿದ್ರು. ಈಗ ಹನಿಯನ್ನೇ ಹೊರ್ಕೊಂಡು ಹೋಗತೈತಿ. ಪೆಟ್ರೋಲಿಗೆ ಅಡ್ಲ, ಮೊಬೈಲ್ಗೆ ಅಡ್ಲ, ತಿಂಗಳ 200 ರೂಪಾಯಿ ಮಾಡೋದು. ಏನು ಉಳಿತೈತೆ ಅಂತ ಮೊಬೈಲಿಂದ. ಹೌದು, ಇದ್ರ ಕರೆಸಿ ಅವಾಗಂತೂ ಬೇಕಾದ ಹಾಕಿದ್ವಿ. ಈಗಿಲ್ಲ 200 ರೂಪಾಯಿ, 200-300 ಏನ 200 ನಮ್ಗೆ. ಅದು ಏನೋ ಯೂಟ್ಯೂಬ್ ಅದು 300 ಐತೆ. 300 1 ತಿಂಗ್ಳಿಗೆ ಹಾಕ್ಸ್ಬಿಡ್ಬೇಕು. ಅದನ್ನ ಅವ್ರು ಹೇಳ್ದೆ ಹಾಕ್ಸ್ಬೇಕು. ಅವ್ರಿಗೆ ಹೇಳ್ದಾಗ ಹಾಕ್ಸ್ಬೇಕು. ಅವ್ರು ಹೇಳ್ದಾಗ ನಾವು ಕೇಳ್ಬೇಕು. ರೈತರ ಕೇಳೋರು ಯಾರಿಲ್ಲ. ರೈತರು ಈಗ ದಲ್ಲ ಗಂಟೆಗೆ ಆಟ, ಕಿರಾಣಿ ಅಂಗಡಿ ಆಟ, ಎಲ್ಲರೂ ನಮ್ದಾಗ ಬರ್ತಾರೆ. ಅವರು ಖರ್ಚು ಹೊತ್ತಿಲ್ಲ. ಅವರು ಏನಿದ್ರು ಲಾಭರ. ಅವರು ಖರ್ಚು ಓಟು ರೈತರ ಮ್ಯಾಗ ಅಲ್ಲ ಎಲ್ಲ ಬೀಳೋದು. ಅಂಗಡಿಯವರು ಕಿರಾಣಿ ಅಂಗಡಿ ತಂದ್ರು ಆಟ, ಚಾನಂಗಡಿ ತಂದ್ರು ಆಟ, ಎಲ್ಲರೂ ನಮ್ಮ ಮ್ಯಾಗ ಹಾಕಿ ಕೊಟ್ಟಾರ. ಅವರು ನನ್ನ ಲೆಕ್ಕ ಹಾಕಿ ಮಾಡ್ತಾನವ. ಅವಾಗ ಕೂಲಿ ಬಿದ್ದಿರ್ಬೇಕು, ಖರ್ಚು ತೆಗಿಬೇಕು, ಹೆಚ್ಚಿಗೆ ಖರ್ಚು ನಮ್ಮ ಮ್ಯಾಗ ಬಿದ್ದಿರ್ಬೇಕು. ಅದು ಆಟ ಮತ್ತೆ ಈ ರೀತಿ ಮಾಡ್ತಾರೆ ಎಲ್ಲ ದಲ್ಲಾಳಿ. ಒಂದು ಅಲ್ಲಿ ಈ ಜೀವನದಾಗ ಹುಟ್ಟು ಬಟ್ಟಿಲಿಂದ ಕೊನೆಲಿಂದನ ಓಟು ರೈತರ ಮ್ಯಾಗ. ಎಲ್ಲ ರೈತರಿಂದ ಬದುಕಬೇಕು. ಅಲ್ಲ ಆ ಮಾತು ಬಿಡ್ರಿ, ಮತ್ತು ರೈತರು ಒಕ್ಕರೆ ದೇಶ ಬಿಕ್ಕಬಹುದು ಅಂತ ಐತೆ. ಅದು ದೇಶ ಒಕ್ಕರ ದೇಶ ಬಿಕ್ಕದಲ್ಲಿ ಐತೆ. ಮತ್ತೆ ಅಂತೀವ್ರಿ ಇನ್ನ 20 ವರ್ಷ ಹೋದ್ರಂದ್ರೆ ಮತ್ತೆ ತಿನ್ನಕ್ಕೆ ಹಬ್ಬ ಆಗತ್ತೆ. ಅಷ್ಟು ಕಷ್ಟ ಆಗತ್ತೆ. ಇವರು ರಾಜಕಾರಣಿಗಳು ಅದನ್ನ ಲೆಕ್ಕ ಮಾಡೋಡ್ರು, ಸೋಲ ಮಾಡೋಡ್ರು. ಮುಂದೂರು ಹಂಗೆ ಈಗ ಒಬ್ಬ ಶಾಣೆ ಮುಖ್ಯಮಂತ್ರಿ ಅದಂದ್ರೆ ಅದು ಅಷ್ಟು ಮುಂದೂರು ಆಗು ಹೋಗು ಮಾಡೋಕು. ಯಜಮಾನ್ ಸರಿ ಇರ್ಬೇಕಂತ. ಯಜಮಾನ್ ಸರಿ ಇರ್ಬೇಕು. ಮುಂದೂರು ಆಗು ಹೋಗು ವಿಚಾರ ಮಾಡ್ಬೇಕು. ಈಗ ಒಂದು ಮಂದಿ ಇರ್ತ, ಒಂದು ವಾರಕ್ಕೆ ಅಲ್ಲ ಇರಲಿ ಮನೇದೇ ಇರ್ತ. ನಮ್ಮ ಮನೆಗೆ ಎಷ್ಟು ಬೇಕು ಖರ್ಚು ಹೇಳ್ತಿಲ್ಲ, ಹೆಚ್ಚು ಖರ್ಚು ಮಾಡಿ ಎಷ್ಟು ಲಾಸ್ ಆಗತ್ತೆ ಹೋಗ್ಬೇಕು. ಹಂಗೆ ಇದ್ದಾಗ ಅವನು ರಾಜಕೀಯ ಹಂಗಿರ್ಬೇಕು. ಉಳಿತೈತೆ ನಾಡು ಉಳಿತೈತಿ. ಈಗ ವಸ್ತು ಕೊಟ್ಟು ಅವ್ನ ಕೈ ಕೊಟ್ಟಿದ್ವಿ ಅಧಿಕಾರನ. ಅವನ 4 ಗಂಟೆ ಎಲ್ಲಮ್ಮ ಜಾತ್ರೆ ಮಾಡಿದ್ರೆ ಹೆಂಗೆ ಹೊಡಿತಾರೆ ತಿನ್ರಿ. ನಿಮ್ಗೆ ಇರಲಿ, ಎಲ್ಲರಿಗೆ ಅವ್ರು ಕೂನ್ ತೊಗೊಂಡ್ರು ಸಾವಿಗೆಲ್ಲ ಹಂಗೆ ಮಾಡ್ಕೊಂಡು ಮುಟ್ತಾರ. ಜನ ಬಗ್ಗೆ ಕಾಳಜಿ ಇಲ್ಲ ಯಾರು, ಎಲ್ಲರೂ ಆಟ ಆಗಿಬಿಟ್ರು. ಅಲ್ಲ ಅವ್ರು ಏನೇ ದುಡ್ಡು ಮಾಡಿದ್ರು ಸಹಿತ ಇವತ್ತಿನ ದಿವಸ ನಮ್ಮ ವೀಕ್ಷಕರಿಗೆ ಮಾತಾಡನ್ರಿ,
ಬೇಕಾದಷ್ಟು ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ನಮ್ಮನ್ನು ಆಳುವ ನಾಯಕರೇ ಇರಲಿ, ಇನ್ನೊಬ್ಬರು ಇರಲಿ, ಬಿಸ್ನೆಸ್ ಮ್ಯಾನ್ ಇರಲಿ, ಅಥವಾ ಬೇರೆ ಯಾರೋ ವ್ಯಾಪಾರಿಗಳಿರಲಿ, ಅವರು ದುಡ್ಡು ಮಾಡ್ಕೊಳ್ಬಹುದು, ಆದ್ರೆ ದುಡ್ಡು ತಿನ್ನಕ್ಕಾಗಲ್ಲ. ಇವತ್ತಿನ ದಿವಸ ರೈತ ಬೆಳೆದ್ರೆ ಮಾತ್ರ ಎಲ್ಲರಿಗೂ ತಿನ್ಲಿಕ್ಕಾಗತ್ತೆ. ಇಡೀ ಜಗತ್ತು ನಿಂತಿರೋದೇ ರೈತನಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಯಜಮಾನ್ರ ಒಂದು ಅನಿಸಿಕೆ. ಯಾಕಂದ್ರೆ ರೈತನಿಗೆ ಬಹಳಷ್ಟು ಸಪೋರ್ಟ್ ಮಾಡಬೇಕು. ಏನು ಕರೆಂಟಿಂದ ಆಗಿರ್ಬೋದು, ಅಥವಾ ನೀರಿನ ವ್ಯವಸ್ಥೆ ಆಗಿರ್ಬೋದು, ಗೊಬ್ಬರಗಳ ವ್ಯವಸ್ಥೆ ಆಗಿರ್ಬೋದು, ಬೀಜದ ವ್ಯವಸ್ಥೆ ಆಗಿರ್ಬೋದು. ಈಗ ಜನರಿಗೆ ಬಸ್ ಫ್ರೀ ಆ ಫ್ರೀ ಅಂತ ಕೊಡೋದ್ರ ಬದಲು ರೈತನಿಗೆ ಎಲ್ಲಾ ಸಲಕರಣೆಗಳನ್ನು, ವಸ್ತುಗಳನ್ನ ಫ್ರೀ ಆಗಿ ಕೊಟ್ಬಿಟ್ಟಿದ್ರ ಅವನು ಒಳ್ಳೆ ರೀತಿಯಿಂದ ಬೆಳೀತಿದ್ರು ಅಂತ ನಮ್ಮ ಅನಿಸಿಕೆ. ಯಾಕ್ರೆ ಏನಂತೀರಿ ಅದು ಸರ್? ಅವ್ರಿಗೆ ಫ್ರೀ ಕೊಡ್ಬೇಕು ಮೊದಲ. ಈ ಸರ್ಕಾರ, ಯಾವುದೇ ಸರ್ಕಾರಗಳು ಬರಲಿ, ಮೊದಲಿಗೆ ರೈತನಿಗೆ ಉಚಿತವಾಗಿ ಕೊಟ್ಟು ಆಮೇಲೆ ಉಳಿದ ವಿಷಯಗಳನ್ನ ಬೇರೆಯವ್ರಿಗೆ ಕೊಡ್ಲಿ. ಅಲ್ಲ, ಮೊದಲಿಗೆ ರೈತರಿಗೆ ನೀವು ಅಲ್ಲ, ಎಲ್ಲರೂ ಬೇಕು. ಈಗ ನಮ್ಗೆ ಸಂಸಾರಕ್ಕೆ ಎಲ್ಲರೂ ಬೇಕು, ಎಲ್ಲರೂ ಬೇಕು. ಈಗ ನಾನು ಸೊಂಡಿಲ್ಲ, ನಾನು ಗಿರ್ಕೊಳಕ್ ಆಗಲ್ಲ. ಆದ್ರೆ ವಿಚಾರ ಮಾಡ್ಬೇಕು ಮುಂದೆ ಬದುಕಿದಾದ್ರೆ ಹೆಂಗೆ ಬದುಕಿದ್ದಾಗ ನಾನು ಮುಂದೆ ಎಷ್ಟು ಬೇಕು, ಎಷ್ಟು ಮಕ್ಕಳಿಗೆ ಎಷ್ಟು ಹೋಗತ್ತಲ್ಲ, ಆ ರೀತಿ ಯೋಚನೆ ಮಾಡೋಕೆ ಅವರು. ಇನ್ನೊಂದ್ರೆ ಇವತ್ತಿನ ದಿವಸ ರೈತರ ಮಕ್ಕಳಿಗೆ ಕನ್ಯೆನೇ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನೋಡ್ರಿ, ಯಾರ ಕೇಳಿದ್ರ ನೌಕರಿ ಐತಾ ಅಂತ ಕೇಳ್ತಾರ. ನೌಕರಿ ಇದ್ರೆ ಮಕ್ಕಳು ಕೊಡ್ತಾರ. ಆ ಕಾಲದಿದ್ರು ಹೆಣ್ಮಕ್ಳಿಗೆ ರೊಟ್ಟಿ ಮಾಡಿ ಕಲ್ಸ್ಬೇಕು, ದಗದ ಕಲ್ಸ್ಬೇಕು. ಅವಾಗ ಗಂಡು ಮನೆ ಬೈದ್ರು, ನಿಮ್ಮ ತವ್ರ ಮನೆ ತಂದೆ ಕಲ್ಸಿಲ್ಲ ಅಂತ ಕೇಳಿದ್ರು. ಈಗ ತಂದೆ ಹೇಳ್ತಾರ, ತಂದೆ ಹೇಳ್ತಾರ, ನಮ್ಮ ಹುಡುಗಿನ ಅಡಿಗೆ ಮಾಡಕ್ ಹಚ್ಚಿಲ್ಲ, ಕಸ ಬೆಳಕ್ ಹಚ್ಚಿಲ್ಲ, ಮತ್ತೆ ಏನ್ ಮಾಡಕ್ ಹಚ್ಚಾರ ಅವ್ರು? ಏನ್ ಮಾಡೋದು ಅಂತ ಏನ್ ಮಾಡೋದು? ಅವ್ರನ್ನ ಕರ್ಕೊಂಬಂದ್ ಏನ್ ಮಾಡೋದು? ಅಡಿಗೆ ಮಾಡಕ್ ಬರಲ್ಲ, ಅವ್ರು ಏನ್ ಮಾಡಕಪ್ಪ? ಇನ್ನು ಏನ್ ಮಾಡೋದು? ಅಲ್ಲ, ನಾವು ರೈತರ ಆಲೋಚನೆ ಮಾಡಕ್ ಹಚ್ಚಿಂದೆ. ರೈತ ಹಂಗ ಉದ್ದಾರ ಹಾಕನ, ರೈತ ಕಲ್ಲ ಕೊಡ್ರಿ ಯಾರು? ರೈತರ ಈಗ ನೌಕರಿ ಅವ್ರು ಅಡಿಗೆ ಮಾಡಬೇಕಲ್ಲ. ಕೇಳ್ಬೇಕ, ನಮ್ ಗಂಡ್ ಮಕ್ಳು ಅದಾರ, ನಾವು ನೌಕರಿ ಇಲ್ಲ. ಗಂಡ್ ಮಕ್ಳು ವಿಚಾರ ಮಾಡಲ್ಲ ನಾವು. ಹೌದು, ಹೆಣ್ಮಕ್ಳು ಕೊಡೋರ ವಿಚಾರ ಮಾಡ್ತೀವಿ. ಹೌದು, ಎಲ್ಲ ನೌಕರಿ ಇರ್ಬೇಕಂತ. ನೌಕರಿ ನಮ್ಮ ಮನೆಗೆ ನೌಕರಿ ಅದ ಇಲ್ಲ, ಆ ಪ್ರಜ್ಞೆ ಇಲ್ಲ ಅವ್ರಿಗೆ. ನಮ್ಮಂತಾಗ ಅವ್ರಂತ ನಾವು ಪ್ರಜ್ಞೆನೇ ಇಲ್ಲ ಒಟ್ಟು. ಅದ್ರ ಬಗ್ಗೆ ಸೊಲ್ಯೂಷನ್ ಹೇಳ್ರಿ, ಒಂದ್ ಏನಾರ ರೈತರ ಮಕ್ಕಳಿಗೆ. ದಯವಿಟ್ಟು ಎಲ್ಲರೂ ರೈತರ ಬಗ್ಗೆ ಕೊಡ್ರಿ, ರೈತರ ಕನ್ಯೆ ಕೊಡ್ರಿ, ಅದೆಲ್ಲರೂ ಉದ್ಧಾರ ಹಾಕ್ರಿ. ಆ ಕಾಲದಾಗ ಐತೆ, ಈ ಕಾಲದಾಗ ಐತೆ. ಆ ಕಾಲದಾಗ ಏನು ನೌಕರಿ ಮಾಡೋರು ಅವರು ಮಾಡಿದ್ರು ಅಷ್ಟೇ. ನೌಕರಿ ಮಾಡೋರು ಬೇಕು, ಎಲ್ಲರೂ ಬೇಕು, ಬೇಕ್ರಿ. ರೈತರು ಎಲ್ಲರೂ ಬೇಕ್ರಿ. ಈಗ ನಮ್ಗೆ ಒಂದು ಸಾಮಾನ್ಯ ಒಂದು ಅರ್ಥ ಮಾಡ್ಕೊಳ್ರಿ, ರೈತ ಎಲ್ಲದೂ ಬೇಕು. ಕುಂಟಿ, ಕೂರ್ಗಿ, ಬುಳ್ಗುಂಟಿ, ಒಂದೊಂದು ಅದಕ್ಕೆ ಹೆಂಗ ಮಾಡಿವಿ. ಒಂದು ಮೊದಲು ಅರಗಬೇಕು, ಆಮೇಲೆ ಬಿತ್ತಬೇಕು, ಆಮೇಲೆ ಮೇಲ್ ಬಳಿಬೇಕು, ಆಮೇಲೆ ಸಣ್ಣ ಕುಂಟಿ ಹೊಡಿಬೇಕು, ಆಮ್ಯಾಗ ನಾಲ್ಕು ಕುಂಟಿ ಹೊಡಿಬೇಕು. ಅವಾಗಿತ್ತು ಅದಂತಾಗ ಎಲ್ಲದ ಜೀವನ. ಇದಕ್ಕೆ ನೌಕರಿ ಮಾಡೋದು ಬೇಕು, ಇದು ಬೇಕು. ಹೆಂಗೆ ನಾವು ರೈತರಿಗೆ ಸಲಕರಣೆ ಸಾಮಾನು ಎಷ್ಟು ಬೇಕು ಅದಂತಾಗ ಅವ್ರು ಎಲ್ಲ ಸಲಕರಣೆ ಬೇಕು. ನೌಕರಿ ರೈತನಿಗೂ ಮಾಸ್ತರ್ ಇರ್ಬೇಕು, ಬೇಲೀಸರ್ ಇರಲಿ, ಎಲ್ಲ ಹೇಳಕ್ಕೆಲ್ಲ ಆ ಕಾಲದಾಗ ಅಲ್ಲವ, ಎಲ್ಲ ಈ ಕಾಲದಾಗ ಇಲ್ಲ, ಆ ಕಾಲದಾಗ ಅಲ್ಲವ. ಅವಾಗ ಈಗ ಅದಾರೆ, ಬಟ್ ಮನಸ್ಸು ಚೇಂಜ್ ಆಗೈತೆ, ಮನಸ್ಸು ಚೇಂಜ್ ಆಗೈತೆ. ನಾವು ರೈತರು ಚೇಂಜ್ ಆಗಿವಿ, ರೈತರು ಚೇಂಜ್ ಆಗ್ಯಾರ. ರೈತರ ಈಗ ನಮ್ಮ ಮಕ್ಕಳು ನೌಕರಿ ಇಲ್ಲ, ಹೆಣ್ಮಕ್ಳು ಕೊಡ್ಬೇಕಾದ್ರೆ ನೌಕರಿ ಕೇಳ್ತೀವಿ. ಹಿಂಗಾಗಿ ದಯವಿಟ್ಟು ಎಲ್ಲರೂ ರೈತರು ಮೊದಲು ರೈತರ ಮಕ್ಕಳು ರೈತರು ಕೊಡ್ರಿ. ಆಮೇಲೆ ಅನ್ನ ಸ್ವಲ್ಪ ಬೆಳೆಗೆ ಅನುಕೂಲ ಆಗತ್ತೆ. ಇಲ್ಲ ಹಾಕಲ್ಲ, ಈಗ ಬರಗಾಲ. ಇನ್ನು 10 ವರ್ಷ 20 ವರ್ಷದಾಗ ನೀವು ನೋಡಂತ್ರಿ, ನಾವು ಇರ್ತೀವಲ್ಲ ಅಲ್ತಾರ, ನೀವು ಬಂದ್ರಿ, ಯುವಕರು ನೋಡ್ತೀರಿ. ಅಲ್ಲ, 10 ಜನ ಬರಬೇಕಂತರು ಏನಂತರು, ಅದು ಮುಂದಿನ ನಾವು ನೀವು ಕೂತ್ ನೋಡೋಣ. ಅಜ್ಜರ ಮಾತು ಸತ್ಯ ಆಗ್ಲಿ ಅಂತ. ಅದು ಆದಷ್ಟು ಬೇಗ ರೈತರಿಗೆ ಸಪೋರ್ಟ್ ಮಾಡ್ರಿ, ರೈತರ ಮಕ್ಕಳಿಗೆ ಕನ್ಯೆ ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಕೇಳೋಣ. ಅಜ್ಜರಿಗೆ ಧನ್ಯವಾದಗಳು. ನಮಸ್ಕಾರ ಅಜ್ಜರ, ಥ್ಯಾಂಕ್ ಯು, ಒಳ್ಳೆ ಮಾತಾಡ್ರಿ.